ಜಾಗದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ತಲೆ ಬುರುಡೆಯನ್ನ ಎಲ್ಲಿಂದ ತೆಗೆದಿದ್ರು ನೋಡಿ, ಅದೇ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಒಂದಷ್ಟು ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಆ ಬುರುಡೆ ಧರ್ಮಸ್ಥಳದ ಬಂಗ್ಲಾಗುಡ್ಡದಿಂದಲೇ ತಂದಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಬೇರೆ ಯಾರು ಅಲ್ಲ, ಸೌಜನ್ಯನ ಮಾವ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೊಡಬೇಕಾಗಿದ್ದಂಥವರು ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಂತಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ವಿಚಾರ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡಿದ್ರು, ಬುರುಡೆ ತಂದಿದ್ದು ಹೇಗೆ, ಯಾರು, ಎಲ್ಲವೂ ಕೂಡ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಧರ್ಮಸ್ಥಳದ ಬಂಗ್ಲಾಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ತಲೆ ಬುರುಡೆಯನ್ನ ಎಲ್ಲಿಂದ ತೆಗೆದಿದ್ರು ನೋಡಿ, ಅದೇ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಒಂದಷ್ಟು ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಆ ಬುರುಡೆ ಧರ್ಮಸ್ಥಳದ ಬಂಗ್ಲಾಗುಡ್ಡದಿಂದಲೇ ತಂದಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಬೇರೆ ಯಾರು ಅಲ್ಲ, ಸೌಜನ್ಯನ ಮಾವ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೊಡಬೇಕಾಗಿದ್ದಂಥವರು ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಂತಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ವಿಚಾರ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡಿದ್ರು, ಬುರುಡೆ ತಂದಿದ್ದು ಹೇಗೆ, ಯಾರು, ಎಲ್ಲವೂ ಕೂಡ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಧರ್ಮಸ್ಥಳದ ಬಂಗ್ಲಾಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ತಲೆ ಬುರುಡೆಯನ್ನ ಎಲ್ಲಿಂದ ತೆಗೆದಿದ್ರು ನೋಡಿ, ಅದೇ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಒಂದಷ್ಟು ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಆ ಬುರುಡೆ ಧರ್ಮಸ್ಥಳದ ಬಂಗ್ಲಾಗುಡ್ಡದಿಂದಲೇ ತಂದಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಬೇರೆ ಯಾರು ಅಲ್ಲ, ಸೌಜನ್ಯನ ಮಾವ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೊಡಬೇಕಾಗಿದ್ದಂಥವರು ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಂತಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ವಿಚಾರ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡಿದ್ರು, ಬುರುಡೆ ತಂದಿದ್ದು ಹೇಗೆ, ಯಾರು, ಎಲ್ಲವೂ ಕೂಡ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಧರ್ಮಸ್ಥಳದ ಬಂಗ್ಲಾಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ತಲೆ ಬುರುಡೆಯನ್ನ ಎಲ್ಲಿಂದ ತೆಗೆದಿದ್ರು ನೋಡಿ, ಅದೇ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಒಂದಷ್ಟು ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಆ ಬುರುಡೆ ಧರ್ಮಸ್ಥಳದ ಬಂಗ್ಲಾಗುಡ್ಡದಿಂದಲೇ ತಂದಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಬೇರೆ ಯಾರು ಅಲ್ಲ, ಸೌಜನ್ಯನ ಮಾವ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೊಡಬೇಕಾಗಿದ್ದಂಥವರು ಈ ಪ್ರಕರಣದಲ್ಲಿ
ಷಡ್ಯಂತ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಂತಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ವಿಚಾರ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡಿದ್ರು, ಬುರುಡೆ ತಂದಿದ್ದು ಹೇಗೆ, ಯಾರು, ಎಲ್ಲವೂ ಕೂಡ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ತಲೆ ಬುರುಡೆಯನ್ನ ಎಲ್ಲಿಂದ ತೆಗೆದಿದ್ರು ನೋಡಿ, ಅದೇ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಒಂದಷ್ಟು ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಆ ಬುರುಡೆ ಧರ್ಮಸ್ಥಳದ ಬಂಗ್ಲಗುಡ್ಡದಿಂದಲೇ ತಂದಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಬೇರೆ ಯಾರು ಅಲ್ಲ, ಸೌಜನ್ಯನ ಮಾವ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೊಡಿಸಬೇಕಾಗಿದ್ದಂಥವರು ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಂತಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ವಿಚಾರ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡಿದ್ರು, ಬುರುಡೆ ತಂದಿದ್ದು ಹೇಗೆ, ಯಾರು, ಎಲ್ಲವೂ ಕೂಡ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ತಲೆ ಬುರುಡೆಯನ್ನ ಎಲ್ಲಿಂದ ತೆಗೆದಿದ್ರು ನೋಡಿ, ಅದೇ ಜಾಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಿದೆ. ಒಂದಷ್ಟು ಬೆಳವಣಿಗೆಗಳಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ರೂವಾರಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಆ ಬುರುಡೆ ಧರ್ಮಸ್ಥಳದ ಬಂಗ್ಲಗುಡ್ಡದಿಂದಲೇ ತಂದಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಯಿತು. ಬೇರೆ ಯಾರು ಅಲ್ಲ, ಸೌಜನ್ಯನ ಮಾವ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನ ಕೊಡಿಸಬೇಕಾಗಿದ್ದಂಥವರು ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ಮಾಡೋದಕ್ಕೆ ಹೊರಟಿದ್ದಾರಂತಂದ್ರೆ ನಿಜಕ್ಕೂ ಕೂಡ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ವಿಚಾರ. ಆದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಇದೆ. ಈ ಬಂಗ್ಲೆಗುಡ್ಡ ಬುರುಡೆ ರಹಸ್ಯ ಈಗ ಬಯಲಾಗಿದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡಿದ್ರು, ಬುರುಡೆ ತಂದಿದ್ದು ಹೇಗೆ, ಯಾರು, ಎಲ್ಲವೂ ಕೂಡ ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯಗಳೆಲ್ಲವೂ ಕೂಡ ಗೊತ್ತಾಗಿದೆ. ಈ ಬುರುಡೆ ಗ್ಯಾಂಗ್ನ ಅಸಲಿಯತ್ತು ಏನು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಿದೆ.